ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಕಲ್ಯಾಣಿನ ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಡೋಕ್ಕೆ ಡಾಕ್ಟ್ರು ಮನೆಗೆ ಬಂದಿರ್ತಾಳೆ. ಹಾಗಾಗಿ ಕಲ್ಯಾಣಿ ಬಂಡವಾಳ ಬಯಲು ಮಾಡಬೇಕು ಅಂತ ಹೇಳ್ಬಿಟ್ಟು ನಾಟಕ ಮಾಡಿ ಆ ಡಾಕ್ಟರ್ ಬಂದ ಟೈಮಿಗೆ ಎಚ್ಚರಾಗಿ ಅವನ್ನ ಸಿಕ್ಕಾಕ್ಸಿರ್ತಾನೆ. ಆಗ ಕಲ್ಯಾಣಿ ಬಾಯಿ ಬಂದಂಗೆ ಬೈತಾ ಇರ್ತಾರೆ. ಯಾರು ನನ್ನನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ದಾಮಿನಿ ಮತ್ತು ಸ್ನೇಹ ಮುಂದೆ ಬಂದು ನಿಲ್ತಾಳೆ. ಆಗ ರಾಮ್ ಇದನ್ನು ನೋಡ್ದ, ನಮ್ಮ ದಡಮಂಗೆ ಯಾರು ಮೋಸ ಮಾಡೋಕ್ಕಾಗಲ್ಲ, ಅವರು ಒಂಥರ ಅದ್ಭುತ ಶಕ್ತಿ ಇದ್ದಂಗೆ ಅಂತ ಅದೇ ಹೇಳ್ತಾ ಇರ್ತಾನೆ. ಆಗ ಕಲ್ಯಾಣಿ ಬೈತಾ ಇರ್ತಾಳೆ, ಮರ್ಯಾದೆಯಿಂದ ನನ್ನ ಮುಂದೆ ಬಂದು ನಿಂತ್ಕೊಂಡ್ರೆ ಸರಿ ಆಯಿತು, ನನ್ನ ಹತ್ರನೇ ನಾಟಕ ಮಾಡಿಕೊಂಡು ನನ್ನೇ ಸಾಯಿಸೋಕ್ಕೆ ಅಂತ ನೋಡ್ತಿದ್ದೀರ. ನನಗೆ ನನ್ನ ಹಿಂದೆ ಯಾರೋ ಸಂಚು ಮಾಡ್ತಿದ್ದಾರೆ ದೊಡ್ಡದಾಗಿ ಸಾಯಿಸಬೇಕು ಅಂತ ನನಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಹೇಳಿ ಯಾರು ಮುಂದೆ ಬನ್ನಿ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ದಾಮಿನಿ ಕೈನ ಹಿಡ್ಕೊತಾಳೆ. ದಾಮಿನಿ ಅಯ್ಯೋ ನಾನು ಅಂತ ಗೊತ್ತಾಗೋಯ್ತಾ ಅಂತ ಭಯ ಪಡ್ತಾ ಇರ್ತಾಳೆ. ಆಗ ದಾಮಿನಿ ಬಾ ಸೈಡ್ಗೆ ಅಂತ ಹೇಳ್ಬಿಟ್ಟು ಸ್ನೇಹ ಮುಂದೆ ನಿಂತ್ಕೊಂಡು, ನಿಂಗೆ ಎಷ್ಟೇ ಧೈರ್ಯ ನಾಟಕ ಮಾಡಿಕೊಂಡು ನಮ್ಮನೆಗೆ ಬಂದು ನನ್ನೇ ಸಾಯಿಸೋಕ್ಕೆ ಅಂತ ನೋಡ್ತೀಯಾ ಅಂತ ಹೇಳಿ ಜೋರಾಗಿ ಕಪಾಲಕ್ಕೆ ಹೊಡೆದು ಬಿಡ್ತಾಳೆ. ಅಯ್ಯೋ ಅದು ಅತ್ತೆ, ಏನದು ಅತ್ತೆ, ನಿಲ್ಸು ನೀನು ಅತ್ತೆ ಅನ್ನೋದನ್ನು ನನಗೆ ಗೊತ್ತಿತ್ತು ಅಂತ ಪ್ರೇಮನ ಬೆಟ್ಟದಿಂದ ತಳ್ಳಿ ಕೆಳಗೆ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಳು. ಅಂಥದ್ರಲ್ಲಿ ನನ್ನನ್ನು ಸಾಯಿಸೋಕ್ಕೆ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ, ಈ ಕೆಲಸನ ನೀನೇ ಮಾಡಿರೋದು, ನಿನ್ನ ಬಿಟ್ಟು ಬೇರೆ ಯಾರು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಂಗೆ ಎಷ್ಟು ಧೈರ್ಯ, ನಿನ್ನಂತವಳನ್ನ ನಮ್ಮ ಮನೇಲಿ ಇಟ್ಕೊಂಡೆ, ನೋಡಿದ್ರೆ ಎಲ್ಲರೂ ಇವಳು ಬದಲಾಗಿಲ್ಲ ಅಂತ ನಾನು ಹೇಳಿದ್ರು ಕೂಡ ಇವಳನ್ನ ಮನೆಯೊಳಗೆ ಸೇರಿಸ್ಕೊಂಡ್ರಿ. ನೀನಂಥ ಕಪಟಿ ಮೋಸಿ ಶ್ರೀಧರ್, ಮೊದಲು ಪೊಲೀಸ್ಗೆ ಫೋನ್ ಮಾಡು, ಅವ್ರು ಮೊದಲು ಇವಳು ಬಂದು ಹಿಡ್ಕೊಂಡು ಹೋಗಲಿ ಅಂತ ಹೇಳ್ತಾರೆ. ಆಗ ದಾಮಿನಿನೂ ಕೂಡ ಜೋರಾಗಿ ಹೊಡಿತಾಳೆ. ನಿಂಗೆ ಎಷ್ಟೇ ಧೈರ್ಯ, ನೀನು ಒಳ್ಳೆಳಾಗಿದೆಯಾ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಮಾತಾಡಿ ನಿನ್ನ ಮನೆಗೆ ಸೇರಿಸ್ಕೊಂಡೆ ಅಂತ ಹೇಳಿದ್ರಲ್ಲಿ ನೀನು ಇಂಥ ಕೆಲಸ ಮಾಡ್ತೀಯಾ? ನೀನು ಮನುಷ್ಯ ಕುಲಕ್ಕೆ ಲಾಯಕ್ಕಿಲ್ಲ, ನೀನೊಂದು ಹೆಣ್ಣು ಕುಲಕ್ಕೆ ವಿಷ ಇದ್ದಂಗೆ ಕಣೆ ನೀನು ಒಂದು ನಿಮಿಷ ಇಲ್ಲಿ ಮಖ ತೋರಿಸ್ಬೇಡ, ಯಾರಿಗೂ ಮೊದಲು ಹೋಯ್ತಾ ಇರು ಅಂತ ಹೇಳಿ ಬೈತಿರ್ತಾಳೆ. ಆಗ ಕಲ್ಯಾಣಿ ಇವಳು ಇನ್ನೂ ಮನೇಲಿ ಇಟ್ಕೊಂಡ್ರೆ ಅದೇನೋ ಸರ್ಪನ ನಮ್ಮ ಬೆನ್ನಲ್ಲೇ ನಾವೇ ಕಟ್ಕೊಂಡಂಗೆ ಅಂತ ಅನಿಸುತ್ತೆ. ನಮ್ಮ ಅಕ್ಕ ದೇವ್ರಂಥ ಮನುಷ್ಯರು, ಅಂಥವ್ರಿಗೆ ನೀನು ಈ ಥರ ಮೋಸ ಮಾಡೋಕ್ಕೆ ಬತ್ತೀಯಲ್ಲ ಸ್ನೇಹ, ನಿನಗೆ ಹೇಗಾದರೂ ಮನಸ್ಸು ಬಂತು, ಹಿಂದೆ ಏನೇನು ಹಿಡ್ದಿರ್ಬೋದು ಆ ತಪ್ಪನ್ನೆಲ್ಲ ಕ್ಷಮಿಸಿ ನೀನನ್ನು ಮತ್ತೆ ಮನೆಯೊಳಗೆ ಬಿಟ್ಕೊಂಡ್ರಲ್ಲ ಅದೇ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಆಗ ಜೋರಾಗಿ ಕಪಾಲಕ್ಕೆ ಹೊಡಿತಾನೆ ಇರ್ತಾಳೆ. ಆಗ ಪ್ರೇಮ ಇದ್ದಳು, ಎಂಥ ಕಪಟಿ ದಾಮಿನಿ ನಿನ್ನ ಕೆಲಸ ಆಗಬೇಕು ಅಂತಂದರೆ ಯಾರನ್ನು ಬೇಕಾದರೂ ಕೂಡ ಕತ್ಕೊಯ್ತಿಯಲ್ಲ ಅಂತಿರ್ತಾಳೆ. ಇನ್ನೊಂದು ಕಡೆ ತಾತನ ಬರೋಳಿ ಕಾವ್ಯ ಮಾತಾಡ್ತಾ ಇರ್ತಾಳೆ. ನಿಜ ಹೇಳಿ ತಾತ, ನಿಮ್ಗೆ ಅಷ್ಟೊಂದು ಶಕ್ತಿ ಎಲ್ಲಿದೆ ಬಂತು, ಯಾವುದವ್ವ ನೀವು ಕೆಳಗೆ ನೋಡಿದೆ ಗ್ಯಾಸ್ ಸಿಲಿಂಡರ್ನ ಭುಜದ ಮೇಲೆ ಎತ್ಕೊಂಡು ಹೋಗಿ ನೋಡಿದ್ದು, ನಿಮ್ಗೆ ಅದು ಹೆಂಗೆ ಸಾಧ್ಯ? ಆ ವಯಸ್ಸಾಗಿರೋರಿಗೆ ಎತ್ಕೊಂಡೋಕ್ಕಾಗಲಿಲ್ಲ, ಇನ್ನು ಹುಡುಗರಿಗೂ ಕೂಡ ಎತ್ಕೊಂಡೋಕ್ಕಾಗಲ್ಲ, ಅಂಥದ್ರಲ್ಲಿ ನೀವು ಹೇಗೆ ಎತ್ಕೊಂಡೋದ್ರಿ? ಅಯ್ಯೋ ಇದೊಳ್ಳೆ ಸರಿ ಆಯ್ತಲ್ವ, ನನ್ನನ್ನು ಯಾಕೆ ಈಗ ಹನುಮಾನದಿಂದ ನೋಡ್ತಾ ಇದೆಯಾ? ನಾನು ಮಿಲ್ಟ್ರಲ್ಲಿ ಇದ್ದಂಗೆ ಕಣವ, ಸೊ ಹಾಗಾಗಿ ಆ ಶಕ್ತಿ ಬಲ ನನಗೆ ಇನ್ನೂ ಹಾಗೇ ಇದೆ, ನಂಗೆ ಸ್ವಲ್ಪ ಕೆಲಸ ಐತೆ, ನಾನು ಹೋಯ್ತೀನಿ, ಹೋಗು, ಅದೇನು ನಿಂದು ಕುತ್ಕೊಂಡು ಓದ್ಕೋಗು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ದಾಮಿನಿ, ನಡಿ ಸ್ನೇಹ, ನೀನು ಈ ಮನೇಲಿ ಒಂದು ನಿಮಿಷ ನಿನಗೆ ಜಾಗ ಇಲ್ಲ, ಹೋಯ್ತಾ ಇರು, ನೀನು ಇದ್ದಷ್ಟು ನಮಗೆ ಅಪಾಯ ಜಾಸ್ತಿ, ಮೊದಲು ಇಲ್ಲಿಂದ ಹೋಗ್ತಾ ಇರು, ನಡಿಗೆ ಆಚೆ ಅಂತ ಹೇಳ್ಬಿಟ್ಟು ಸ್ನೇಹನ ಕರ್ಕೊಂಡೋಗಿ ಆಚೆ ದುಃಖ ಬಿಡ್ತಾಳೆ. ಪಾಪ ಸ್ನೇಹಂಗೆ ಒಂದು ಮಾತು ಕೂಡ ಮಾತಾಡೋಕ್ಕೆ ಅವಕಾಶನೇ ಕೊಡಲ್ಲ ಯಾರೂ, ಹಾಗಾಗಿ ಆಚೆ ತನಗಿ ತಳ್ಳೆ ಬಿಡ್ತಾಳೆ. ಹೋಗಿ ಮನೆ ಬಿಟ್ಟು ಆಚೆಗೆ ಅಂತ. ಅದೇ ಟೈಮ್ಗೆ ಅಲ್ಲಿ ಆಚೆ ಹಾಕಿದ ತಕ್ಷಣ ದಾಮಿನಿಗೆ ಪಾಪ ತುಂಬ ಹೊಟ್ಟೆ ಉರಿಯುತ್ತೆ. ಯಾಕೆಂದರೆ ಅವಳು ಎತ್ತಿ ಹಾಡಿಸಿ ಬೆಳೆಸಿದಂಥ ಮಗು. ದಯವಿಟ್ಟು ಸ್ನೇಹ ಬೇಜಾರು ಮಾಡ್ಕೋಬೇಡ, ನನ್ನ ಪರಿಸ್ಥಿತಿ ಹಾಗಿತ್ತು ಆಯಿತಾ, ನಾನು ನಿನ್ನ ಜೊತೆ ಬಂದು ಆಮೇಲೆ ಮಾತಾಡ್ತೀನಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಿನ್ಗೆ ಹೊಡೆದೆ ಅಂತ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾಳೆ. ಹೊರಗಡೆ ಬಂದು ನೋಡಿದ್ರೆ ಅದಕ್ಕೆ ಎಂಥ ಕೆಲಸ ಮಾಡಿದ್ಲು ಅಂತ ಹೇಳ್ತಾರೆ. ಪೀಡೆ ತೊಳಗಿದ್ಲು ಶ್ರೀಧರ್, ನಾವು ಪೊಲೀಸ್ನರಿಗೆ ಇಟ್ಕೊಡ್ಬೇಕಿತ್ತು, ಇರಲಿ ಬಿಡು ಇದೊಂದು ಸಲ, ನೆಕ್ಸ್ಟ್ ಸಲ ನೋಡೋಣ, ಅವಳನ್ನ ವಹಿಸ್ಕೊಂಬಂದಿದ್ದು ದಾಮಿನಿ ನೋಡ್ದ ಎಂಥ ಕೆಲಸ ಮಾಡಿದ್ಲು, ಅಯ್ಯೋ ನನಗೇನು ಗೊತ್ತು ರೀ, ಅವಳು ಬದಲಾಗಿದ್ದಾಳೆ ಅಂತ ಅಂದ್ಕೊಂಡೆ, ಈ ಥರ ಕೆಲಸ ಮಾಡ್ತಾಳೆ ಅಂತ ನನಗೇನು ಗೊತ್ತು ಅಂತ ಹೇಳ್ತಾರೆ. ಹಂಗ ರಾಮ್ ಕೂಡ ಬಂದು ಸ್ನೇಹಗೆ ಎಗ್ಗ ಮುಖ ಹೋಗಿತಿರ್ತಾಳೆ. ನಿನ್ನಂತವಳನ್ನ ನಂಬಿ ಮನೆ ಒಳಗೆ ಬಿಟ್ಕೊಂಡ್ರಲ್ಲ ನಮ್ಮ ದೊಡ್ಡಮ್ಮ, ಅಂಥವ್ರಿಗೆ ನೀನು ಈ ರೀತಿ ಅವ್ರ ಪ್ರಾಣ ತೆಗಿಯೋಕ್ಕೆ ಅಂತ ಹೊಟ್ಟಿದ್ಯಾ? ನಿಮ್ಮ ಮನೇಲಿ ಒಂದು ಕ್ಷಣ ಜಾಗ ಇಲ್ಲ, ಹೋಯ್ತಾರು ಸ್ನೇಹ ನೀನು ಅಂತ ಹೇಳ್ತಾರೆ. ಆಗ ದಾಮಿನಿ ಅವ್ಳು ಬಟ್ಟೆ ಬ್ಯಾಗೆಲ್ಲ ತಂದು ತಗೋ ಹೋಯ್ತಾರು, ನೀನು ಇಲ್ಲಿಂದ ಒಂದು ನಿಮಿಷ ಈ ಮನೆ ಒಳಗೆ ನಿಂತ್ಕೊಳ್ಳೋಕೂಡ್ದು ಅಂತ ಹೇಳ್ತಾರೆ. ಪ್ರೇಮ, ಹೌದು ಇಂಥ ಕಪಟಿ ಮೋಸಗಾರಿಗೆ ಈ ಮನೇಲಿ ಜಾಗ ಇಲ್ಲ, ಅವ್ರು ಯಾವತ್ತೂ ಕೂಡ ಕ್ಷಮಿಸಬಾರ್ದು ಅಂತ ಹೇಳ್ತಾನೆ ರಾಮ್. ಹೌದು, ನಮ್ಮ ದಡಮ್ಮನ ಕೊಲ್ಲಕ್ಕೆ ನೋಡಿದಂತಹ ಪಾಪಿನ ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು, ಇವಳು ಯಾವತ್ತಿದ್ರೂ ನಾಯ್ಬಲ ಡೊಂಕೆನೆ, ಯಾವತ್ತೂ ಕೂಡ ಇವಳು ನೆಟ್ಟಗಾಗಲ್ಲ ಅಂತ ಹೇಳ್ತಾರೆ. ಆಗ ಪ್ರೇಮ ಧಾಮಿಗೆ ಹೇಳ್ತಾಳೆ,
ನಮ್ಮ ಅತ್ತೆ ವಿಷಯಕ್ಕೆ ಬಂದರೆ ನಮ್ಮ ಅತ್ತೆಗೆ ತೊಂದರೆ ಕೊಡೋಕ್ಕೆ ಬಂದರೆ ಯಾರು ಕೂಡ ಉದ್ಧಾರ ಆಗಲ್ಲ ಅಂತ ಹೇಳ್ತಾಳೆ. ರಾಮಾಗ ಅವ್ರ ಬ್ಯಾಗ್ ಬಟನ್ನ ಇಟ್ಕೊಂಡು ಹೋಯ್ತಾ ಇರೆ, ಮೊದಲು ಎದ್ದಳೆ ಮೇಕೆ, ನೀನು ಒಂದು ನಿಮಿಷ ಇಲ್ಲೇ ಇದ್ದರೂ ಆ ನೆಲ್ಲೂ ಕೂಡ ವಿಷ ಆಗ್ಬಿಡುತ್ತೆ, ಹೋಯ್ತಾ ಇರು ನೀನು ಅಂತ ಹೇಳಿ ಬ್ಯಾಗ್ ತೊಗೊಂಡು ಹೋಗ್ತಾಳೆ. ಆಗ ಧಾಮಿನಿಗೆ ವಾರ್ನಿಂಗ್ ಕೊಡ್ತಾಳೆ, ನೋಡು ಧಾಮಿನಿ, ಇದೇ ಲಾಸ್ಟ್ ವಾರ್ನಿಂಗ್, ಗೊತ್ತಾಯ್ತಾ, ನಮ್ಮ ಅತ್ತೆ ವಿಷಯಕ್ಕಂತೂ ನೀನೇನಾರ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ರಾಮ್, ನಾವು ಇಲ್ಲಿ ನಿಂತ್ಕೊಳ್ಳೋದು ಸರಿ ಇಲ್ಲ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೋಗ್ತಾಳೆ. ಇನ್ನೊಂದು ಕಡೆ ಪ್ರೇಮನ ಹೇಗಾದರೂ ಮಾಡಿ ಉಳಿಸಬೇಕು ಅಂತ ಇಬ್ಬರು ಕೂಡ, ಧಾಮಿನಿ ಮತ್ತು ಸ್ನೇಹ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ನೋಡಿದ್ರಾತೆ ಆ ಪ್ರೇಮನ ನಾವು ಅಷ್ಟು ಸುಲಭವಾಗಿ ನಾವು ಬಗ್ಸೋಕ್ಕೆ ಆಗಲ್ಲ, ಇಲ್ಲೇ ಗೊತ್ತಾಗಿರಬೇಕು ನಾವು ಎಷ್ಟು ಸಲ ಅವನ ಪ್ರಯತ್ನಪಟ್ಟು ನಮ್ಮನ್ನ ಹೇಗಾದರೂ ಮಾಡಿ ಇದೇ ರೀತಿ ನಮ್ಮ ಮೋಸದಿಂದ ನಮ್ಮನ್ನ ಗೆಲ್ತಿದ್ದು, ನೋಡಿದ್ರ ಎಲ್ಲರ ಎದುರುಗಡೆ ನನ್ನನ್ನು ಹೇಗೆ ಆಚೆ ಹಾಕ್ಸಿದ್ಲು ಅಂತ ಹೇಳಿ ಜೋರಾಗಿ ಹೇಳ್ತಿರ್ತಾಳೆ. ಸ್ನೇಹ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಪರಿಸ್ಥಿತಿ ಆಗಿತ್ತು, ಅರ್ಥ ಮಾಡ್ಕೋ, ಅವಳು ಕಲ್ಯಾಣಿ ಬಂದು ನನ್ನ ಕೈ ಇಟ್ಕೊಂಡಾಗ ನಾನೇ ಅನ್ನೋದು ಸತ್ಯ ಗೊತ್ತಾಯ್ತೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ, ಎಲ್ಲಿ ನಮ್ಮ ಪ್ಲ್ಯಾನ್ ಹಾಳಾಗುತ್ತೋ ಅಂತ. ಆದರೆ ಅವಳು ನಿನ್ನ ಮೇಲೆ ಕೈ ಮಾಡಿಬಿಟ್ಲು, ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ಕ್ಷಮಿಸಮ್ಮ, ಇದಕ್ಕೆ ಪ್ರತೀಕಾರವಾಗಿ ನಾನು ಪ್ರತೀಕಾರ ತೀರಿಸ್ಕೊತೀನಿ, ನಿನಗೆ ಎಷ್ಟು ಏಟು ಕೊಟ್ಟಿದ್ರೆ ಅಷ್ಟೇ ರಕ್ತದ ಹಳಿಸ್ತೀನಿ ಕಣಮ್ಮ ಅಂತ ಹೇಳ್ತಾರೆ. ಅತ್ತೆ, ಯಾವುದೇ ಕಾರಣಕ್ಕೂ ಆ ಪ್ರೇಮನ ಕಲ್ಯಾಣಿನ ಬಿಡಬೇಡಿ ಅಂತ ಹೇಳ್ತಾರೆ. ನಾನು ಎತ್ತೆ ಆಡಿಸಿದಂಥ ಮಗು ಕಣಮ್ಮ, ನಿನ್ಗೆ ಹೊಡಿಬೇಕಾದ್ರೆ ನನ್ನ ಕಳ್ಳೆ ನನಗೆ ಚುರು ಅಂತಿತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾಳೆ. ಆಗ ಸ್ನೇಹ, ಅತ್ತೆ ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ ಬಿಡಿ, ಯಾಕೆ ಹಂಗಂತ ಇದೆಯಾ, ನಿಜವಾಗ್ಲೂ ಅಲ್ಲಿಗಿಂತ ಹೆಚ್ಚಾಗಿ ನಿನಗೆ ಏಟು ಹೊಡಿತೀನಿ ಈಗ. ಏನು ಅಂದ್ಕೊಂಡಿದ್ಯಾ ಈ ದಾಮಿನಿ ಬಗ್ಗೆ, ಇಲ್ಲಿವರೆಗೂ ನೀನು ಒಂದು ಮಕ್ಕ ನೋಡಿದ್ಯಾ, ಇನ್ಮೇಲೆ ಅವ್ರಿಗೆ ರಕ್ತದೊಳಕುಳಿನೇ ಹಾಡ್ತೀನಿ ನೋಡ್ತಾ ಇರೋ ಅಂತ ಹೇಳ್ತಾನೆ. ಶ್ರೀನಿವಾಸು ಪ್ರೇಮಗೆ ಕಾಲ್ ಮಾಡಿ ಮಾತಾಡ್ತಿರ್ತಾರೆ. ಮಾವ ಹಿಂಗೆಲ್ಲ ಆಯಿತು, ಆ ದಾಮಿನಿ ತಾನು ಉಳಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತನ್ನ ಮಗಳಂತಿರೋ ಆ ಸ್ನೇಹಗೆ ಕಪಾಲು ಕೊಡೋದು ಮನೆಯಿಂದ ಹಾಕಿದ್ಲು ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರೆ ಅವಳು ತುಂಬ ಚತ್ರಿ ಕಣಮ್ಮ, ಅವಳು ಬಚಾವಾಗಬೇಕು ಅಂದರೆ ಏನು ಮಾಡೋಕ್ಕೂ ಕೂಡ ಏಸಲ್ಲ, ನೀನು ಸ್ವಲ್ಪ ಹುಷಾರಾಗಿರಮ್ಮ ಅಂತ ಹೇಳ್ತಾರೆ. ಕಲ್ಯಾಣಿ ಹುಷಾರು ಕಣಮ್ಮ. ಅತ್ತೆ ಮಾವ ನೀವೇನು ಉರಿ ಮಾಡ್ಕೋಬೇಡಿ ಆಯಿತಾ, ನಾನಿರೋವರೆಗೂ ಅತ್ತೆನ ಒಂದು ಕೂದಲು ಕೂಡ ಟಚ್ ಮಾಡೋಕ್ಕಾಗಲ್ಲ ಆ ದಾಮಿನಿ ಆಯಿತಾ ಅಂತ ಹೇಳ್ತಾರೆ. ಆದಷ್ಟು ಬೇಗ ಎಲ್ಲರ ಎದುರುಗಡೆ ಮತ್ತೆ ಮರುಮದುವೆ ಮಾಡುವಂತಹ ಕ್ಷಣಗಳು ಬಂದೇ ಬರುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ನಿನ್ನ ಮಾತು ಕೇಳ್ತೀರಿ ನನಗೆ ಪುನರ್ಜನ್ಮ ಬಂದಂಗೆ ಆಯ್ತೈತೆ ಕಣಮ್ಮ, ನೀನು ಯಾವ ಜನ್ಮದಲ್ಲಿ ನಾನೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ನಿನ್ನಂತೆ ಮುದ್ದು ಸೊಸೆ ಪಡೆಯೋಕ್ಕೆ ಅಂತ ಹೇಳ್ತಾರೆ. ಅಂದ್ಬಿಟ್ಟು ಫೋನ್ ಇಟ್ಟಾಗ ಇನ್ನೊಂದು ಕಡೆ ಮಹಾದೇವ ಅಲ್ಲೇ ಬಂದು ನಿಂತಿರ್ತಾಳೆ. ಅಪ್ಪಾಜಿ ಯಾರಿದು, ಸೊಸೆ ಅಂತ ಎಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಶ್ರೀನಿವಾಸ್ಗೆ ಫುಲ್ಲು ಗಾಬರಿ ಆಗುತ್ತೆ. ಇಲ್ಲಿ ಕೊಡಿ ಫೋನು ಇಲ್ಲಿ ಅಂತ ಹೇಳ್ತಾರೆ. ಇದು ರಾಮೆಂಡ್ರು ಪ್ರೇಮದಲ್ವಾ ನಂಬರು, ಹೌದು, ನೀವು ಅವ್ರಿಗೆ ಫೋನ್ ಮಾಡಿದ್ರಾ, ಯಾಕೆ ಏನಂತೆ ಅಂತ ಕೇಳ್ತಾರೆ. ಅಯ್ಯೋ ನಿನ್ನ ಹೆಂಡತಿ ಏನಾಗಬೇಕು, ನನಗೆ ಸೊಸೆ ಅಲ್ವಾ, ಅಂದರೆ ನಿನ್ನ ತಂಗಿ ಏನಾಗಬೇಕು, ನನಗೂ ಕೂಡ ಮಗಳಲ್ವಾ, ಹಾಗಾಗಿ ನಿನ್ನ ತಮ್ಮನ ಹೆಂಡತಿ ಏನಾಗಬೇಕು, ನನಗೂ ಮಗ ಅಲ್ವಾ, ಸೊಸೆ ಅಲ್ವಾ, ಅದಕ್ಕೆ ಸೊಸೆ ಅಂತ ಕರೆದೆ ಕಣಪ್ಪ ಅಷ್ಟೇ, ಅವೇನಾದರೂ ತಪ್ಪ ಅಂತ ಹೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ಬಿಡು ಅಪ್ಪಾಜಿ ಅಂತ ಹೇಳ್ತಾರೆ. ಆಮೇಲೆ ಕಾವ್ಯ ಇದ್ದಳು ಬಂದು ಜೋರಾಗಿ ಬಂದು ತಾತ ಅಂತ ಹೇಳ್ಬಿಟ್ಟು ಜೋರಾಗಿ ತಪ್ಕೋತಾಳೆ. ಆಗ ಮಹಾದೇವ ಅವನಿಗೂ ಕೂಡ ಫುಲ್ಲು ಖುಷಿಯಾಗಿ ಅವನು ಕೂಡ ತಪ್ಕೋತಾನೆ. ಏನಾಯ್ತವ ಏನು ಅಂತ ಕೇಳ್ತಾರೆ. ಆಗ ಶ್ರೀನಿವಾಸು, ಯಾಕಮ್ಮ ಇಷ್ಟು ಜೋರಾಗಿ ಬಂದು ತಾತನ ತಪ್ಕೊಂಡೆ, ಏನು ಸಮಾಚಾರ, ಏನು ಇಷ್ಟೊಂದು ಖುಷಿಯಾಗಿದೆಯಲ್ಲ ಅಂತ ಹೇಳ್ತಾರೆ. ಅಯ್ಯೋ ಅಂಕಲ್, ಅದು ನನಗೆ ರಿಸಲ್ಟ್ ಬಂತು, ನಾನು ಕಾಲೇಜ್ಗೆ ಫಸ್ಟ್ ಬಂದಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ನನಗೆ ಸನ್ಮಾನ ಕೂಡ ಮಾಡ್ತಾರಂತೆ ಅಂತ ಹೇಳ್ತಾರೆ. ಆಗ ಮಹಾದೇವನಿಗೆ ಫುಲ್ ಖುಷಿಯಾಗುತ್ತೆ. ನಿಜವಾಗ್ಲೂ ನೀನು ತುಂಬ ಚೆನ್ನಾಗಿ ಓದಿದ್ಯಾ ಕಣಮ್ಮ, ಹಾಗೆ ಒಬ್ಬ ದೊಡ್ಡ ಸೈಂಟಿಸ್ಟ್ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ, ನನಗೆ ತುಂಬಾ ಖುಷಿ ಆಗ್ತಿದೆ, ಆಫರ್ ಮೇಲಿದೆ, ಹಾಗೆ ನನಗೆ ಸನ್ಮಾನ ಕೂಡ ಮಾಡ್ತಿದ್ದಾರೆ ಅಂತ ಹೇಳಿ ಖುಷಿಯಾಗಿ ಹೇಳ್ತಿರ್ತಾಳೆ. ಅದನ್ನು ಕೇಳಿ ಮಹಾದೇವನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಜೋರ ಕ್ಲಾಪ್ಸ್ ಹೊಡಿತಿರ್ತಾರೆ. ಹೇ ನೀನು ಹೊಡಿಯೋ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಕ್ಲಾಪ್ಸ್ ಹೊಡಿತಿರ್ತಾರೆ. ನಿಜವಾಗ್ಲೂ ಅತ್ಯುತ್ತಮವಾಗಿ ಸಾಧನೆ ಮಾಡಿದ್ದೆ ಕಣಮ್ಮ, ನಿಜವಾಗ್ಲೂ ನಿನ್ನ ಒಂದು ಸಾಧನೆ ಇಡೀ ಎಲ್ರಿಗೂ ಕೂಡ ಸ್ಫೂರ್ತಿ ಆಗಬೇಕು ಅಂತ ಹೇಳಿ ಶ್ರೀನಿವಾಸು ಹೋಗಲಿ ಕೊಂಡಾಡ್ತಾ ಇರ್ತಾನೆ. ಆಗ ಮಹಾದೇವ, ನಿಜವಾಗ್ಲೂ ಆ ರಾಘವೇಂದ್ರ ರಾಯರು ಕೈ ಬಿಡಲಿಲ್ಲ, ಅಂದ್ಕೊಂಡಂಗೆ ನಿನ್ನ ಗುರಿನ ತಳಿಸ್ಬಿಟ್ರು ಅಂತ ಹೇಳಿ ಕಣ್ಣೀರಾಗ್ತಾ ಇರ್ತಾರೆ. ತಾತ ಯಾಕೆ ನೀವು ಕಣ್ಣೀರಾಗ್ತಾ ಇದ್ದೀರಾ, ನೀವು ಕೂಡ ನಮ್ಮವ್ರಾಗಬಾರ್ದ್ವಾ ಅಂತ ಹೇಳ್ತಾರೆ. ಯಾಕೆ ನಾನು ನಿಮ್ಮವರು ಅಂತ ನಿನಗೆ ಅನಿಸಿಲ್ವಾ ಅಂತ ಹೇಳ್ತಾರೆ. ಯಾಕೆ ಅಳ್ತಾ ಇದ್ದೀರಾ, ಇದು ಅಳ್ತಾ ಇಲ್ಲ, ಕಣ್ಣೀರು ಆನಂದ ಭಾಷೆ, ನೀನು ಅಷ್ಟು ಕಷ್ಟಪಟ್ಟು ಓದಿದ ಮೇಲೆ ಇಷ್ಟು ಒಳ್ಳೆ ಪ್ರತಿಫಲ ಸಿಕ್ಕಿದ್ದಲ್ಲ, ಹಾಗಾಗಿ ತುಂಬ ಖುಷಿಗೆ ಕಣ್ಣೀರು ಬರ್ತಿದ್ಯಮ್ಮ, ಅಂದ್ಬಿಟ್ಟರೆ ಇನ್ನೇನಿಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಇದನ್ನು ನಮ್ಮ ಮನೆಯವರು, ನನ್ನ ಗಂಡ ಎಲ್ಲರೂ ಕೂಡ ಸಂಭ್ರಮಿಸ್ಬೇಕು, ಆದರೆ ನೀವು ಅದನ್ನು ಸಂಭ್ರಮಿಸ್ತಾ ಇದ್ದೀರಿ, ತುಂಬ ಥ್ಯಾಂಕ್ ಯು ತಾತ.